ಕಂಪು ಪಸರಿಸಿದೆ. ಕರ್ನಾಟಕ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡ ಧ್ವಜ ಯಾತ್ರೆ ನಡೆಯಿತು. ವಿದ್ಯಾರ್ಥಿಗಳು 1 ಕಿಲೋಮೀಟರ್ ಉದ್ದದ ಕನ್ನಡದ ಧ್ವಜ ಹೊತ್ತು ಸಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಗಡಿನಾಡು ಬೀದರ್ನಲ್ಲಿ ಕನ್ನಡದ ಕಂಪು ರಾರಾಜಿಸಿದ 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ. ಆಹಾ, ಎಂತ ಸುಂದರವಾದ ದೃಶ್ಯ ನೋಡಿ. ಎಲ್ಲಿ ನೋಡಿದರೂ ಕೆಂಪು ಹಳದಿ ಬಣ್ಣದ ಚಿತ್ತಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಕನ್ನಡದ ಕಂಪು. 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜಯಾತ್ರೆ, ಮೆರವಣಿಗೆಯಲ್ಲಿ ಕಲಾವಿದರ ನೃತ್ಯ. ಕಂಡು ಬಂದಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ. ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಸುವರ್ಣ ಸಂಭ್ರಮ ಮನೆ ಮಾಡಿತ್ತು. ಮೆರವಣಿಗೆಗೆ ಸ್ವಾಮೀಜಿಗಳು, ಕನ್ನಡಾಭಿಮಾನಿಗಳು ಸಾಕ್ಷಿಯಾದರು. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಮೆರವಣಿಗೆಗೆ ಸದ್ಗುರು ಹವಾ ಮಲ್ಲಿನಾಥ ಮಹಾರಾಜ ಚಾಲನೆ ನೀಡಿದ್ರು. 1000 ಮೀಟರ್ ಉದ್ದದ ಕನ್ನಡ ಧ್ವಜದ ಯಾತ್ರೆ ಸಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕನ್ನಡಾಭಿಮಾನಿಗಳು ಕನ್ನಡ ಧ್ವಜವನ್ನ ಹೊತ್ತು ಹೆಜ್ಜೆ ಹಾಕಿದ್ರು. ಡೊಳ್ಳು, ಲಂಬಾಣಿ ನೃತ್ಯ, ವೇಷಧಾರಿಗಳ ಕುಣಿತ, ಹಲಗೆ ವಾದ್ಯ ಮೆರವಣಿಗೆಗೆ ಸಾಂಸ್ಕೃತಿಕ ವೈಭವ ನೀಡಿತು. ಯುವಕರು ಕುಣಿತು ಕುಪ್ಪಳಿಸಿದ್ರು. ಚಾಲನೆ ನೀಡಿದ ಬಳಿಕ ಮಾತನಾಡಿದ ಶಿವಾನಂದ ಮಹಾಸ್ವಾಮಿಗಳು, ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ ಹೆಚ್ಚಾಗಿದೆ, ಕನ್ನಡ ನಶಿಸಿ ಹೋಗುತ್ತಿದೆ ಎಂದು ಪೂಜ್ಯರು ಕಳವಳ ವ್ಯಕ್ತಪಡಿಸಿದ್ರು. ಇಡೀ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾದರೆ ಕನ್ನಡ ರಕ್ಷಣೆ ಮಾಡತಕ್ಕಂಥ ಹೊಣೆ ಕೇವಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ ಮೇಲಿಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜನರ ಮೇಲೆ ಕರ್ನಾಟಕದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಅದ. ಅಷ್ಟೇ ಅಲ್ಲದೆ ಕನ್ನಡ ಕಾವಲು ಸಮಿತಿಗಳು ಹುಟ್ಟಿಕೊಂಡು, ಕನ್ನಡ ಕಾಯ್ದಕ್ಕೆ ಕನ್ನಡ ಕಾವಲು ಸಮಿತಿಗಳು ಹುಟ್ಟಿಕೊಂಡು. ಒಟ್ಟಿನಲ್ಲಿ ಗಡಿನಾಡು ಬೀದರ್ನಲ್ಲಿ ನವೆಂಬರ್ ತಿಂಗಳು ಬಂತೆಂದ್ರೆ ಸಾಕು, ತಿಂಗಳುಗಟ್ಟಲೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿರುತ್ತೆ. ಕರವೇ ಕಾರ್ಯಕರ್ತರು ಹಮ್ಮಿಕೊಂಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಮಾತ್ರ ಸತ್ಯ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿನಾಡು ಬೀದರ್ನಲ್ಲಿ ಎಲ್ಲಿ ನೋಡಿದ್ರೂ ಕನ್ನಡದ ಕಂಪು ಪಸರಿಸಿದೆ. ಕರ್ನಾಟಕ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡ ಧ್ವಜ ಯಾತ್ರೆ ನಡೆಯಿತು. ವಿದ್ಯಾರ್ಥಿಗಳು 1 ಕಿಲೋಮೀಟರ್ ಉದ್ದದ ಕನ್ನಡದ ಧ್ವಜ ಹೊತ್ತು ಸಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಗಡಿನಾಡು ಬೀದರ್ನಲ್ಲಿ ಕನ್ನಡದ ಕಂಪು ರಾರಾಜಿಸಿದ 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ. ಆಹಾ, ಎಂತ ಸುಂದರವಾದ ದೃಶ್ಯ ನೋಡಿ. ಎಲ್ಲಿ ನೋಡಿದರೂ ಕೆಂಪು ಹಳದಿ ಬಣ್ಣದ ಚಿತ್ತಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಕನ್ನಡದ ಕಂಪು. 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜಯಾತ್ರೆ, ಮೆರವಣಿಗೆಯಲ್ಲಿ ಕಲಾವಿದರ ನೃತ್ಯ. ಕಂಡು ಬಂದಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ. ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಸುವರ್ಣ ಸಂಭ್ರಮ ಮನೆ ಮಾಡಿತ್ತು. ಮೆರವಣಿಗೆಗೆ ಸ್ವಾಮೀಜಿಗಳು, ಕನ್ನಡಾಭಿಮಾನಿಗಳು ಸಾಕ್ಷಿಯಾದರು. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಮೆರವಣಿಗೆಗೆ ಸದ್ಗುರು ಹವಾ ಮಲ್ಲಿನಾಥ ಮಹಾರಾಜ ಚಾಲನೆ ನೀಡಿದ್ರು. 1000 ಮೀಟರ್ ಉದ್ದದ ಕನ್ನಡ ಧ್ವಜದ ಯಾತ್ರೆ ಸಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕನ್ನಡಾಭಿಮಾನಿಗಳು ಕನ್ನಡ ಧ್ವಜವನ್ನ ಹೊತ್ತು ಹೆಜ್ಜೆ ಹಾಕಿದ್ರು. ಡೊಳ್ಳು, ಲಂಬಾಣಿ ನೃತ್ಯ, ವೇಷಧಾರಿಗಳ ಕುಣಿತ, ಹಲಗೆ ವಾದ್ಯ ಮೆರವಣಿಗೆಗೆ ಸಾಂಸ್ಕೃತಿಕ ವೈಭವ ನೀಡಿತು. ಯುವಕರು ಕುಣಿತು ಕುಪ್ಪಳಿಸಿದ್ರು. ಚಾಲನೆ ನೀಡಿದ ಬಳಿಕ ಮಾತನಾಡಿದ ಶಿವಾನಂದ ಮಹಾಸ್ವಾಮಿಗಳು, ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ ಹೆಚ್ಚಾಗಿದೆ, ಕನ್ನಡ ನಶಿಸಿ ಹೋಗುತ್ತಿದೆ ಎಂದು ಪೂಜ್ಯರು ಕಳವಳ ವ್ಯಕ್ತಪಡಿಸಿದ್ರು. ಇಡೀ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾದರೆ ಕನ್ನಡ ರಕ್ಷಣೆ ಮಾಡತಕ್ಕಂಥ ಹೊಣೆ ಕೇವಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ ಮೇಲಿಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜನರ ಮೇಲೆ ಕರ್ನಾಟಕದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಅದ. ಅಷ್ಟೇ ಅಲ್ಲದೆ ಕನ್ನಡ
ಕಾವಲು ಸಮಿತಿಗಳು ಹುಟ್ಟಿಕೊಂಡು ಕನ್ನಡ ಕಾಯ್ದೆ ಕನ್ನಡ ಕಾವಲು ಸಮಿತಿಗಳು ಹುಟ್ಟಿಕೊಂಡು ಒಟ್ಟಿನಲ್ಲಿ ಗಡಿನಾಡು ಬೀದರ್ನಲ್ಲಿ ನವೆಂಬರ್ ತಿಂಗಳು ಬಂತೆಂದ್ರೆ ಸಾಕು, ತಿಂಗಳುಗಟ್ಟಲೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿರುತ್ತೆ. ಕರವೇ ಕಾರ್ಯಕರ್ತರು ಹಮ್ಮಿಕೊಂಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಮಾತ್ರ ಸತ್ಯ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿನಾಡು ಬೀದರ್ನಲ್ಲಿ ಎಲ್ಲಿ ನೋಡಿದ್ರೂ ಕನ್ನಡದ ಕಂಪು ಪಸರಿಸಿದೆ. ಕರ್ನಾಟಕ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡ ಧ್ವಜ ಯಾತ್ರೆ ನಡೆಯಿತು. ವಿದ್ಯಾರ್ಥಿಗಳು 1 ಕಿಲೋಮೀಟರ್ ಉದ್ದದ ಕನ್ನಡದ ಧ್ವಜ ಹೊತ್ತು ಸಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಗಡಿನಾಡು ಬೀದರ್ನಲ್ಲಿ ಕನ್ನಡದ ಕಂಪು ರಾರಾಜಿಸಿದ 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ. ಆಹಾ, ಎಂತ ಸುಂದರವಾದ ದೃಶ್ಯ ನೋಡಿ. ಎಲ್ಲಿ ನೋಡಿದರೂ ಕೆಂಪು ಹಳದಿ ಬಣ್ಣದ ಚಿತ್ತಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಕನ್ನಡದ ಕಂಪು. 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜಯಾತ್ರೆ, ಮೆರವಣಿಗೆಯಲ್ಲಿ ಕಲಾವಿದರ ನೃತ್ಯ. ಕಂಡು ಬಂದಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ. ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಸುವರ್ಣ ಸಂಭ್ರಮ ಮನೆ ಮಾಡಿತ್ತು. ಮೆರವಣಿಗೆಗೆ ಸ್ವಾಮೀಜಿಗಳು, ಕನ್ನಡಾಭಿಮಾನಿಗಳು ಸಾಕ್ಷಿಯಾದ್ರು. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಮೆರವಣಿಗೆಗೆ ಸದ್ಗುರು ಹವಾ ಮಲ್ಲಿನಾಥ ಮಹಾರಾಜ ಚಾಲನೆ ನೀಡಿದ್ರು. 1000 ಮೀಟರ್ ಉದ್ದದ ಕನ್ನಡ ಧ್ವಜದ ಯಾತ್ರೆ ಸಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕನ್ನಡಾಭಿಮಾನಿಗಳು ಕನ್ನಡ ಧ್ವಜವನ್ನ ಹೊತ್ತು ಹೆಜ್ಜೆ ಹಾಕಿದ್ರು. ಡೊಳ್ಳು, ಲಂಬಾಣಿ ನೃತ್ಯ, ವೇಷಧಾರಿಗಳ ಕುಣಿತ, ಹಲಗೆ ವಾದ್ಯ ಮೆರವಣಿಗೆಗೆ ಸಾಂಸ್ಕೃತಿಕ ವೈಭವ ನೀಡಿತು. ಯುವಕರು ಕುಣಿದು ಕುಪ್ಪಳಿಸಿದ್ರು. ಉತ್ಸವಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಶಿವಾನಂದ ಮಹಾಸ್ವಾಮಿಗಳು, ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ ಹೆಚ್ಚಾಗಿದೆ, ಕನ್ನಡ ನಶಿಸಿ ಹೋಗುತ್ತಿದೆ ಎಂದು ಪೂಜ್ಯರು ಕಳವಳ ವ್ಯಕ್ತಪಡಿಸಿದ್ರು. ಇಡೀ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾದರೆ ಕನ್ನಡ ರಕ್ಷಣೆ ಮಾಡತಕ್ಕಂಥ ಹೊಣೆ ಕೇವಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ ಮೇಲಿಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜನರ ಮೇಲೆ ಕರ್ನಾಟಕದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಅದ. ಅಷ್ಟೇ ಅಲ್ಲದೆ ಕನ್ನಡ ಕಾವಲು ಸಮಿತಿಗಳು ಹುಟ್ಟಿಕೊಂಡು ಕನ್ನಡ ಕಾಯ್ದೆ ಕನ್ನಡ ಕಾವಲು ಸಮಿತಿಗಳು ಹುಟ್ಟಿಕೊಂಡು ಒಟ್ಟಿನಲ್ಲಿ ಗಡಿನಾಡು ಬೀದರ್ನಲ್ಲಿ ನವೆಂಬರ್ ತಿಂಗಳು ಬಂತೆಂದ್ರೆ ಸಾಕು, ತಿಂಗಳುಗಟ್ಟಲೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿರುತ್ತೆ. ಕರವೇ ಕಾರ್ಯಕರ್ತರು ಹಮ್ಮಿಕೊಂಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಮಾತ್ರ ಸತ್ಯ.